ಮುಂಜಾನೆ ಕುದುರೆ ಮ್ಯಾಗ ಹೊಂಟಿದ್ರು ಶಿವಾಜಿ ಮಹಾರಾಜರು ಬಿಜಾಪುರ್ನಾಗ. ಅಲ್ಲೊಂದು ಮುಳ್ಳಗ್ ಸೇತ್ ಐತಿ. ಒಬ್ಬ ಕಟಕ್ರಮ ಆಕಳ ಕಡಿಲಾಕತ್ತಿದ್ದ. ಅದನ್ನು ನೋಡ್ಲಾರ್ದನೆ ತಾಳಲಾರ್ದನೆ ಶಿವಾಜಿ ಮಹಾರಾಜರು ಅವ್ರ ಕೈಯನ್ನು ತಗೊಂಡು ಅವ್ನ ರುಂಡಾನೆ ಕತ್ತರಿಸೋದಂತ ಇತಿಹಾಸ ಬಿಜಾಪುರದಿದೆ. ಇಂಥ ದೇಶದ್ರೋಹಿಗಳನ್ನ ರುಂಡ ಕತ್ತರಿಸುವಂತ ಕೆಲಸ 2028ಕ್ಕೆ ನಾವೆಲ್ಲ ಕೂಡಿ ಮಾಡಬೇಕಾಗಿದೆ ಕರ್ನಾಟಕ. ಶಿವಾಜಿ ಮಹಾರಾಜರು ಶಹಾಜಿ ರಾಜೇ ಏನ್ ಶಹಾಜಿ ರಾಜವರು ಕುದುರೆ ಮ್ಯಾಗ ಹೋಗುವಾಗ ಚನ್ನಗಿರಿ ಬಲ್ಲಿ ಕುದುರೆ ಎಡಿ ಬಿದ್ದು ಅಲ್ಲಿ ಅವರ ಅಂತ್ಯ ಆಯ್ತು. ಅವಾಗ ಶಹಾಜಿ ರಾಜರ ಬಗ್ಗೆ ನೋಡ್ರಿ, ಅವತ್ತು ಕರ್ನಾಟಕದಾಗ ನಮ್ಗೆ ಕೆಲವೊಂದು ಅದಾವ ಕನ್ನಡ ಪ್ರೇಮಿಗಳ ತಳ. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವ್ರತ್ತ, ಅದಕ್ಕೆ ಅವ್ರದೇ ಪೂಜೆ ಮಾಡ್ತಿರತ್ತೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಯವರಪ್ಪ? ಮಹಾರಾಷ್ಟ್ರದವರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಎಲ್ಲಿಯವರು? ಗಾಂಧಿ ಎಲ್ಲಿಯವರು? ಗುಜರಾತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶ ಕೂಡಿಸಿದವರು ಯಾರು? 565 ಮಂದಿ ಮಹಾರಾಜರಿದ್ರು. ತೆಲಿಗೊಂದು ಮಾತಾಡ್ತಿದ್ವಿ ಮಹಾರಾಜರು. ಇವತ್ತನ್ನು ಕುತ್ತಿಗೆ ಚಂಡ್ ಹಿಡಿದು ಕೂಡಿಸಿದವ್ರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವ್ರು ಯಾರು? ಗುಜರಾತದವರು. ನಾ ಅವ್ರಿಗೆ ಹೇಳಿದೆ, ವಿಧಾನಸಭೆ ಚರ್ಚೆ ನಡೀತು, ಮರಾಠ ನಿಗಮ ಆಗ್ಬೇಕು ಅಂತೇಳಿ ಚರ್ಚೆ ನಡೀತು. ನಾನು ಅದನ್ನ ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ. ಅವಾಗ ನಾನು ಬಸವರಾಜ ಬೊಮ್ಮಾಯಿ ಕರೆದ್ರು ಒಳಗೆ, ಇಲ್ಲೇ ಬೆಳಗಾವಿ ಅಧಿವೇಶನದಾಗೆ. ಗೌಡ್ರ ಮತ್ತೆ ಹಿಂಗ ನೀವು ಶಿವಾಜಿ ಮಹಾರಾಜರದ್ದು ಬರುದದ, ನಾ ಹೇಳ್ದೆ ಮಾತಾಡ್ತೀನಿ, ಅದಕ್ಕೇನು ಅಂಜಿಕೆ ಅಂತ ಕೇಳ್ದೆ. ಇಲ್ಲ, ಆ ನಿಗಮ ಮಂಡಳಿ ನಾವು ಮಾಡಬೇಕಾಗಿತ್ತು. ಅದು ಬರೀ ಎಲ್ಲರಿಗೂ ಬೋಗಸ್ ಇಟ್ಟಿದ್ವಿ, ಸೆಳ್ಕೋತ ಬಂದೀವಿ ನಾವು. ಆದ್ರೆ ಇದು ಒಳ್ಳೆ ಇಶ್ಯೂ ಐತಿ, ನಾ ಇದ್ದಾಗ ನೀವು ಅದನ್ನ ಪ್ರಸ್ತಾಪ ಮಾಡ್ರಿ ಅಂದ್ರು ನಮ್ಮ ಬೊಮ್ಮಾಯಿ. ಪಾಪ ಬೊಮ್ಮಾಯಿ ಅವ್ರದ್ದು ಅವತ್ತು ಇರಲಿಲ್ಲ. ನಾ ಹೇಳಿದ್ದೇನಂದ್ರೆ, ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡ್ತೀರಿ, ಮತ್ತು ಉರ್ದು ಭಾಷೆಯನ್ನ ಹಲಿಕಿಸಿದ ಎಲ್ಲರಿಗೂ. ಅದೇನು ಹಿಂದೂಸ್ತಾನ ಉರ್ದು ಭಾಷೆ? ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡೋಂಥವ್ರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗ, ಅದನ್ನೆಲ್ಲ ತೆಗೆಯುವಂತದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀವಿ. ಮರಾಠ ಸಮಾಜವನ್ನ ಕರ್ನಾಟಕದಲ್ಲಿ ಇವತ್ತು ಯೂಸ್ ಅಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವ್ರು. ನಿಮ್ಮವ್ರಲ್ರಿ ಸಂತೋಷಲಾಗ ನಮ್ಮವ್ರು. ನೀವು ಏನಾರ ಇರ್ರಿ, ಒಮ್ಮೆ ಮೋಡಿಯರೇ ಆಗ್ಯಾರ, ಒಮ್ಮೆ ಲಾಡರೇ ಆಗ್ಯಾರ, ಗೋರ್ಪಡೆ ಯಾರ್ಯಾರು ಮಾಡ್ಕೊತಾ ಇದ್ದೀರಿ. ನಮ್ಮವರು 10 ಹೊಂಟು ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಒಬ್ಬ ಮಮತಾಜ್ ಕಾರಣ ಮಾಡಿದ್ರು ನಮ್ಮವರು. ಏನ್ರಿ ನಾ ಹೇಳಿದೆ ಅವತ್ತು RSO ಕಂದಾಯ ಮಂತ್ರಿಗಳು ಬೆಳಗಾವಿ ವಿಧಾನಸಭೆದಾಗ, ಶೀಘ್ರದಲ್ಲೇ ನಾವು ನಿಗಮವನ್ನು ಅಶೋಕ ಇವೆಲ್ಲ ಗೊಳ್ಳ ಭಾಷಣ ಹೊಡಿದ್ ಬೇಡ, ಯಾವಾಗ ಮಾಡ್ತಿ ಹೇಳು, ಒಂದು MLC ಯಾವಾಗ ಮಾಡ್ತಿ ಹೇಳು, ಊರ್ದ ಕತ್ತಿ ಹೇಳ್ಬೇಡ ಅಂದೆ. ಯತ್ನಾಡ್ರು ಹೇಳ್ದಂಗೆ ಭಾಳ ಸತ್ಯ ಇದೆ. ಮರಾಠಿ ಭಾಷೆ ಇರ್ಬೋದು, ಆದ್ರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಹೇಳಿ ಬಂಧುಗಳೇ. ಅವತ್ತೇನೋ ಮರಾಠ ನಿಗಮ ಆಗಿದ್ದು ಕಾರಣ, ಇವತ್ತು ಅದರ ಅಧ್ಯಕ್ಷ ಆಗ್ಲಿಕ್ಕೆ ಕಾರಣ, MLC ಆಗ್ಲಿಕ್ಕೆ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜಕ್ಕೆ ಗೊತ್ತದೆ. ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು, ಯತ್ನಾಡ್ರೆ ನೀವು ಮಾತಾಡಿದ್ರಿಂದ ನಾನು ಅಧ್ಯಕ್ಷ ಆದೆ, ಇವತ್ತು MLC ಆದೆ. ಯಾಕೆ ಬಿಡೆ ಹಾಕಿಡ್ಬೇಕ್ರಿ, ಏನು ಇವ್ರೇನು ಮಾಡಂಗದ ನನಗೆ ಹಾಗಾದ್ರೆ ಹೊರಗೆ ಹಾಕ್ತಾರೆ 6 ವರ್ಷ. ಮತ್ತೆ इलेक्शन 6 ತಿಂಗಳಿದ್ದಾಗ ಯತ್ನಾಳ್ ಎಲ್ಲಿ ಅಂದ್ರೆ वो कहाँ है यत्नाल, उनको लेके आओ, ಭಾಷಣ करने के लिए तो ಈ ಸಲ ನಾ ಪಕ್ಷಕ್ಕೆ ಭಾಷಣ ಮಾಡೋದಿಲ್ಲ ಲಕ್ಷ್ಮಣಣ್ಣವರ. ನಂಬರ್ 1 ಇದ್ರೆ ಹೋಗ್ತೀನಿ, JCB ಚಾಲೂ ಮಾಡ್ತೀನಿ,
ಗಣಪತಿ ಮ್ಯಾಗ ಕಲ್ಲು ಹೋಗದ್ರ ಡಮ್ಮೆ. ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡ್ತಾರ ಡಮ್ಮೆ. ರಾಮನ ಬಗ್ಗೆ ಏನಾರು ಕೊಯ್ಕಂದ್ರ ಡಮ್.